चढ़ी पी जाऊंगी खड़ी खड़ी मंगवा दो कोई मुझे लाल परी 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 मंगवा दो मुझको लाल परी लाल परी लाल परी लाल परी लाल परी। ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶ್ವೇತಾ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಈಗಾಗಲೇ ನೀವು ಕ್ಯಾಪ್ಷನ್ ನೋಡಿರೋ ಹಾಗೆ ನಾನು ಇವತ್ತು ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಸೊ 3 days ಅಕ್ಕನ ಜೊತೆ ಸ್ಪೆಂಡ್ ಮಾಡ್ತೀನಿ. ನಾನು ಅಕ್ಕನ ಜೊತೆ ಏನೇನು ಮಾಡಿದೆ, ಏನೇನು ತಿಂಡಿ ತಿಂದೆ, ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಇದೇ ನಮ್ಮ ಅಕ್ಕನ ಮನೆ. ನಾವು ಬರೋದನ್ನೇ ಕಾಯ್ತಾ ಅಕ್ಕ ಈಚೆನೇ ಕೂತಿದ್ಲು. ನಾನು, ಅಮ್ಮ ಮತ್ತು ಮನೋಜ್ಞ ಬಂದ್ವಿ. ಹೇಮಂತ್ ಸಂಡೇ ಜಾಯಿನ್ ಆಗ್ತಾರೆ. ನೋಡಿ, ಇವರಿಬ್ಬರ ಜೊತೆ ಇನ್ನೊಬ್ಬನೂ ಬಂದ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ. ಇವನ ಹೆಸರು ಟಾಬಿ ಅಂತ. ಟಾಬಿಗೆ ಇವಾಗ 3 years. ನಾವು ಬಂದಿದ್ದೀವಿ ಅಂತ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ. ಟಾಬಿನ ಮಾತಾಡಿಸ್ದೆ ಒಳಗಡೆ ಹೊಟ್ಟೋಗ್ಬಿಟ್ರೆ ಬೊಗಳುತ್ತಾ ಇರ್ತಾನೆ. ಬಂದು ಅವನ್ನ ಪ್ರೀತಿ ಮಾಡಬೇಕು, ಮಾತಾಡಿಸ್ಬೇಕು. ನಾವು ಬರ್ತಾ ಇದ್ದೀವಿ ಅಂತ ಅಕ್ಕ ಜಾಮೂನು, ಕಾರ್ನ್ ಸೂಪು, ಚುರುಮುರಿ ಎಲ್ಲ ಮಾಡಿದ್ಲು. ಮಳೆ ಬರ್ತಾಯಿತ್ತು, ಚಳಿ ಆಗ್ತಾಯಿತ್ತು, ನಮಗೂ ತುಂಬ ಹೊಟ್ಟೆ ಹಸಿತಿತ್ತು. ಅವಳು ಕೊಟ್ಟ ತಕ್ಷಣ ಎಲ್ಲರೂ ಗಬ್ಬ ಗಬ್ಬ ಅಂತ ತಿಂದ್ವಿ. ಅವತ್ತು ಶುಕ್ರವಾರ, ಹಾಗಾಗಿ ಅವರು ಶ್ರೀರಂಗಪಟ್ಟಣದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಅವರು ಪೂಜೆ ಇಟ್ಕೊಂಡಿದ್ರು. ಅಲ್ಲಿಗೆ ಎಲ್ಲ ಹೋಗೋಣ ಅಂದ್ಬಿಟ್ಟು ಎಲ್ಲ ತಿಂಡಿ ತಿಂದ್ಕೊಂಡು ಪೂಜೆಗೆ ಹೊರಟ್ವಿ. ಅಕ್ಕನ ಮನೆ ಇರೋದು ಮೈಸೂರು ಬ್ಯಾಂಗ್ಳೂರ್ ಮೇನ್ ರೋಡಲ್ಲಿ ಒಂದು ತೋಟದಲ್ಲಿ ಅವ್ರದ್ದು ಮನೆ ಇರೋದು. ನಾನು ನಿಮಗೆ ಹೋಮ್ ಟೂರ್ ಮಾಡಿಸ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ ತುಂಬ ಖುಷಿ ಆಯಿತು ದೇವಸ್ಥಾನ. ಸಕ್ಕರೆ ಕಡಿಮೆ ಇದ್ರು ಚೆನ್ನಾಗಿರುತ್ತೆ. ನಾನು ನಮ್ಮ ಅಕ್ಕನ್ನ ಯಾವತ್ತೂ ಅಕ್ಕ ಅಂತ ಕರೆದಿಲ್ಲ. ಅವಳ ಹೆಸರು ವಿನುತಾ ಅಂತ. ನಾನು ವಿನು ಅಂತ ಹೇಳ್ತೀನಿ. ಆದರೆ ನಿಮಗೆಲ್ಲ ಗೊತ್ತಾಗಲಿ ಅಂತ ಅಕ್ಕ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ನನಗೆ ಅಕ್ಕನಿಗೆ 6 years ಗ್ಯಾಪು. ಆದರೂ ನಾನು ಯಾವತ್ತೂ ಅವಳನ್ನ ಅಕ್ಕ ಅಂತ ಕರೆದಿಲ್ಲ.
One thing I'm for sure, बढ़ी दारू की मुझे तोड़ चढ़ी, पी जाऊंगी खड़ी खड़ी मंगवा दो कोई मुझे दाल परी. One thing I'm for sure, बढ़ी दारू की मुझे तोड़ चढ़ी, पी जाऊंगी खड़ी खड़ी मंगवा दो कोई मुझे दाल परी. लाल परी लाल परी. ಅಕ್ಕನ ಮನೆಯಿಂದ ಶ್ರೀರಂಗಪಟ್ಟಣ ಜಸ್ಟ್ 5 ಮಿನಿಟ್ಸ್ ಡ್ರೈವು. ದೇವಸ್ಥಾನ ತುಂಬ ರಶ್ ಇರೋದ್ರಿಂದ ಕಾರ್ನ ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಬರ್ತಾ ಇದ್ವಿ. ನನ್ನ ಜೊತೆ ಇಬ್ಬರು ಬರ್ತಾ ಇರೋದು, ಒಬ್ಬರು ನಮ್ಮಮ್ಮ, ಇನ್ನೊಬ್ಬರು ನಮ್ಮ ಭಾವ ಇದ್ದಾರಲ್ಲ ಅವ್ರ ತಾಯಿ. ಹೋಗ್ಬೇಕಣ್ಣ ನಿಂತ್ಕೋಬಾರ್ದು. ಸ್ನೇಹಿತರೆ ಹೋಗಿ ಮುಂದೆ ನೀವು ಅಣ್ಣಯ್ಯ ಹೋಗೋಣ ಮುಂದೆ ಹೋಗೋಣ ಮುಂದೆ. ಬನ್ನಿ ಬನ್ನಿ ಸಾಕು ಬನ್ನಿ. ನೋಡಿದ್ರಲ್ವಾ ಚಾಮುಂಡೇಶ್ವರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತ. ಈ 4 ವಾರದಲ್ಲಿ 1 ವಾರ ನಮ್ಮ ಅಕ್ಕ ಭಾವನು ಪೂಜೆ ಮಾಡಿಸ್ತಾರೆ. ಯಾವಾಗಲೂ ನನ್ನ ಕರೀತಾ ಇದ್ಲು ಬಾ ಪೂಜೆಗೆ ಅಂತ, ನಂಗೆ ಬರೋಕ್ಕಾಗ್ತಾ ಇರಲಿಲ್ಲ. ಈ ಸಲ ಒಳ್ಳೆ ದರ್ಶನ ಆಯಿತು ನನಗೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಭಕ್ತಾದಿಗಳಿಗೆ ಪ್ರಸಾದ ಹಂಚ್ತಾನೆ ಇರ್ತಾರಂತೆ, ನಿಲ್ಲಿಸೋದೇ ಇಲ್ವಂತೆ. ನಮಗೂ ವಾಂಗಿಬಾತು, ಬಿಸಿಬೇಳೆಬಾತು, ಲಾಡು ಎಲ್ಲ ಕೊಟ್ಟರು ಪ್ರಸಾದ. ಮನೆಗೆ ಹೋಗಿ ಪ್ರಸಾದನ ತಿಂದು ಎಲ್ಲ ರೆಸ್ಟ್ ಮಾಡಿದ್ವಿ. ನಮ್ಮ ಅಕ್ಕ ಭಾವನ ಮನೆಗೆ ಬಂದರೆ ನನಗೆ ರೆಸಾರ್ಟಿಗೆ ಬಂದಂಗೆ ಫೀಲ್ ಆಗುತ್ತೆ. ನಮ್ಮ ಭಾವನಿಗೆ ಫಾರ್ಮ್ ಹೌಸ್ ಕಟ್ಟಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ 1 ಎಕರೆ ಜಮೀನಲ್ಲಿ ಇವರು ಮನೆ ಕಟ್ಟಿದ್ದಾರೆ. ಮುಂದೆ ಎಲ್ಲ ಹಣ್ಣಿನ ಗಿಡ ಹಾಕಿದ್ದಾರೆ, ಸ್ವಲ್ಪ ಬಾಳೆ ಇದೆ, ಹಿಂದೆ ಬಾಳೆ ಮತ್ತು ಅಡಿಕೆ ಮರ ಇದೆ. ಅಲ್ಲಿ ಮೇನ್ ರೋಡ್ ಕಾಣ್ತಾ ಇದೆಯಲ್ಲ, ಅದೇ ಹಳೆಯದು ಮೈಸೂರು ಬ್ಯಾಂಗ್ಳೂರು ಮೇನ್ ರೋಡ್ ಅದು. ಸೊ ಮೇನ್ ರೋಡಲ್ಲೇ ಅಕ್ಕ ಭಾವನ ಮನೆ ಬರುತ್ತೆ. ಬನ್ನಿ ಫಾರ್ಮ್ ಹೌಸ್ ಟೂರ್ ಮಾಡೋಣ. ಆಲ್ರೆಡಿ ಭಾವ ಮತ್ತು ಅಮ್ಮ ವಾಕ್ ಮಾಡ್ತಾಯಿದ್ರು. ನಾನು ಅಕ್ಕನೂ ಫ್ರೆಶ್ ಅಪ್ ಆಗಿ
ಸ್ವಲ್ಪ ಹೊತ್ತು ವಾಕ್ ಮಾಡಿದ್ವಿ. ಆಮೇಲೆ ಅಕ್ಕ ಹಣ್ಣಿನ ಗಿಡ ತೋರ್ಸೋಕ್ಕೆ ಕರ್ಕೊಂಡು ಹೋದ್ಲು. ಬನ್ನಿ ಎಷ್ಟು ಹಣ್ಣಿನ ಗಿಡ ಇದೆ ಅಂತ ನೋಡೋಣ. ಮಾವಲ್ವಾ? ಇದ್ರಲ್ಲಿ ಒಂದು ಮ್ಯಾಂಗೋ ಬಿಟ್ಟಿತ್ತಲ್ಲ. ಅಯ್ಯೋ ಕೆಳಗೆ ಬಿದ್ದೋಗೈತೆ. ಅದ್ ಕೀಳ್ಬಿಡ್ಬೇಕಿತ್ತು ಕಣೆ ವಿನೋ, ಅವತ್ ರೆಡ್ ಇತ್ತಲ್ಲ. ಒಂದು ಕಿತ್ತಿಲ್ವಾ ಇನ್ನ? ಆ ಕಡೆ ಇದೇ ನಿಂಬೆಣ್ಣ ಬಿಟ್ಟಿಲ್ಲ ಅಲ್ವಾ? ಇನ್ನ ಬಿಟ್ಟಿತ್ತು, 1, 2, 3 ಕಿತ್ಕೊಂಡಿದ್ದೀನಿ. ಸೀತಾಫಲ ತೆಗೆದು ಕವರ್ ತೆಗೆದ್ಬಿಡ್ಲ. ಒಂದೇ ಒಂದಲ್ವಾ ಬಿಟ್ಟಿರೋದು? ತಗೋ, ನಿಮ್ಗೆ ಹಣ್ಣಾಗಿರೋದು ಸಿಕ್ತು. ಇನ್ನೊಂದು ಹಣ್ಣಾಗಿದೆ. ಅದು ತಿನ್ನೋದು ತೊಳೆದ್ಬಿಟ್ಟು ತಿನ್ ಟೇಸ್ಟ್ ನೋಡೋವಾಗ ಗೊತ್ತಾಗುತ್ತೆ. ಇಲ್ಲ, ಇದು ಅವತ್ತು ಮಾರ್ತಾ ಇದ್ರು, ಅವಾಗ ಗೊತ್ತಾಯ್ತು ನನಗೆ. ಬಟ್ ಹೆಸರು ಕೇಳ್ಬೇಕಿತ್ತು ನಾನು. ಹೆಸರು ಕೇಳಿ ತೊಳೆದ್ಬಿಟ್ಟು ತಿನ್ ನೋಡೋವಾಗ ಗೊತ್ತಾಗುತ್ತೆ. ಇನ್ಯಾವುದು ಹಣ್ಣಾಗಿಲ್ಲ. ಸೀಬೆಹಣ್ಣ ಇಲ್ಲಿ ಸೀಬೆಹಣ್ಣು ಇದು ಇಲ್ಲಿದೆ ನೋಡಿ. ಇಲ್ಲಿ ದಪ್ಪ ಇಲ್ಲ. ಅವತ್ತು ದಪ್ಪ ಬೈತಿತ್ತಲ್ಲ ಅದು, ಇದ್ರಲ್ಲ ಬಿಟ್ಟಿದ್ದು. ಕಿತ್ಕತ್ತೆ ನೋಡು, ಕೆಂಪು ದಪ್ಪ ಆಗೈತೆ. ತಿನ್ನೋಣ ಸುಮ್ಮನೆ ಬಾವ ಹಂಗೆ ಬಿಟ್ಬಿಡ್ತಾರೆ ಗಿಡ ಕಿತ್ತ. ಇದೊಂದು ದಪ್ಪ ಕಿತ್ಕೊಂಡ್ರೆ ಓ, ಫಸ್ಟ್ ಟೈಮ್ ನೋಡ್ತಾ ಇರೋದು ಕೆಂಪು ಸೀಬೆ. ಯಾವ ಊರ್ದಿದು? ನಂಗೆ ಗೊತ್ತೇ ಇರಲಿಲ್ಲ ಕೆಂಪು ಸೀಬೆ ಇರುತ್ತೆ ಅಂತ ಕಣೆ. ನಾನು ನಿಮ್ಮ ಮನೆಗೆ ಬಂದಾಗ ನೋಡೇ ಇಲ್ಲ.
ಇದ್ಯಾವುದು ಸ್ಟಾರ್ ಫ್ರೂಟ್ ಇದು? ಓ ಕರೆಕ್ಟ್. ಇದೆ ಇದಿನ್ನ ಹಣ್ಣಾಗ್ಬೇಕಲ್ವಾ? ಎಲ್ಲೋ ಕಲರ್ ಆಗ್ಬೇಕು. ಸೂಪರ್. ಹೂವು ಎಷ್ಟು ಚೆನ್ನಾಗಿ ಬಿಡುತ್ತಲ್ವಾ? ಹೂವೇ ಮೋಸ್ಟ್ಲಿ ಹಣ್ಣಾಗದಾ? ಇದು ವರಮಹಾಲಕ್ಷ್ಮಿ ಟೈಮ್ಗೆಲ್ಲ. ಗೌರಿ ಹಬ್ಬದಲ್ಲಿ ಬಾಗ್ನ ಕೊಡ್ಬೇಕಾದ್ರೆ ಕಟ್ ಮಾಡ್ತಾ ಇದ್ವಿ. ಇದು ಡ್ರ್ಯಾಗನ್ ಫ್ರೂಟ್ ಇನ್ನ ಬಿಟ್ಟಿಲ್ಲ. ಓ ಇಲ್ಲಿದೆ, 2 ಬಿಟ್ಟಿದೆ. ಇದರಲ್ಲಿ ಯಾವ್ದು ಕೀಳ್ಬೋದು. ಈ ಕಡೆ ಇದೆ. ಬಾ ಕೊಡು, ಸೀಬೇಕು. ಒಂದ್ ಸಾಕು. ಅದು ಕೀಳು. ಇದಾ? ಇದು ಸಪೋಟ ಹಣ್ಣಾಗಿದೆಯಾ ನೋಡು ಮುಟ್ಟು. ಯಾವ್ದು ಹಣ್ಣಾಗಿದೆ ಸಿಕ್ತ. ಈ ಸಪೋಟ ಅವತ್ತಿನ ಸಖತ್ ಸ್ವೀಟ್ ಇತ್ತು. ಇಲ್ಲ ವಿನು, ಕಾಯಿ ಇನ್ನೊಂದು ಸ್ವಲ್ಪ ಹಣ್ಣಾಗಿ. ಇಲ್ಲಿದೆ ಬಾ ಈ ಕಡೆ ನೋಡೋದು ಹಣ್ಣಾಗಿದೆ. ಓ ದಪ್ಪ ಇದೆ ಇದು, ಆದ್ರೆ ಕಾಯಿ ತುಂಬಾ ಗಟ್ಟಿ ಇದೆ. ಇನ್ನೊಂದು ಸ್ವಲ್ಪ ದಿನ ಆಗ್ಬೇಕು ಅನ್ಸುತ್ತೆ. ಫಲ, ರಾಮ್ ಫಲ, ಆ ಥರ. ಪನ್ನೀರ್ ಗಿಡ ಅಂತೆ, ಪನ್ನೀರ್ ಹಣ್ಣಂತೆ. ಇದಂತೂ ಚೆನ್ನಾಗಿ ಬಂತಲ್ವಾ? ಅಯ್ಯೋ ಹಂಗ ಅನ್ಬಾರ್ದು, ಹಂಗ ಅಂತಿದ್ರಂಗೆ ಒಂದ್ಸಲಿ ಬಾಡೋಗ್ಬಿಡುತ್ತೆ ಹೂವು. ಓ ಏನಿದು ಚಪ್ರ? ಯಾವುದು? ಸೋರೆಕಾಯ? ತುಪ್ತಿರೆಕಾಯಿ ಬಿಟ್ಟಿಲ್ಲ ಅನ್ಸುತ್ತಲ್ವಾ? ಬಿಟ್ಟಿಲ್ಲ. ಬಾಳೆ, ಪಪ್ಪಾಯ. ನೋಡು, ನೆಲಕ್ಕೆ ಹಾಕಿ ಗೊಬ್ಬರ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬಿಡುತ್ತೆ. ಓ ಅದಾ? ಇದಲ್ವಾ? ಆ ಸಣ್ಣದೊಂದಿದೆ ನೋಡು. ಸ್ವಲ್ಪ ಓದಂಗಾಗುತ್ತೆ. ತೊಗರಿನಾ? ಓ ಅವತ್ತು ಕಿತ್ಕೊಂಡ್ ಬಂದೆ ಎಂದೆ ಅಲ್ವಾ? ಈಗ ತೊಗರಿ ಸೀಸನ್ ನೀನ್ ಕಿತ್ಕೊಳಕ್ಕೆ. ಬಿಟ್ಟಿದೆ. ಇಲ್ಲಿದೆ ತೊಗರಿ, ಸುಮಾರಿದೆ.
ಬಾಳೆ, ತೆಂಗು. ಆ ಕಡೆ ಇತ್ತಲ್ಲ ಅವತ್ತು ನಾನು ಅಮ್ಮ ಕಿತ್ಕೊಂಡ್ಬಂದ್ವಲ್ಲ, ಅದೆಲ್ಲ ತೆಗೆದ್ಬಿಟ್ಟು. ಇದು ನಾಟಿ, ಅದು ಇದು ಎಲೆ ಅಂತ. ಮಾವು. ತೋಟದ ಮನೇಲಿ ಹೊರಗಡೆ ಕೂತ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿಯೋಕ್ಕೆ ತುಂಬ ಮಜವಾಗಿರುತ್ತೆ. ಅಕ್ಕ ಕಾಫಿನ ಹೊರಗೆ ತೊಗೊಂಬಂದ್ಲು. 3 ಜನ ಕೂತ್ಕೊಂಡು ಮಾತಾಡ್ತಾ ಕಾಫಿ ಕುಡಿದ್ವಿ. ಆಮೇಲೆ ಕಿತ್ತಿರ ಹಣ್ಣೆಲ್ಲ ತೊಗೊಂಡು ಒಳಗಡೆ ಹೋದ್ವಿ. ಅಷ್ಟರಲ್ಲಿ ಅಮ್ಮ ಮತ್ತು ಮಕ್ಕಳೆಲ್ಲರೂ ಎದ್ದಿದ್ರು. ಅಕ್ಕ ತಿಂಡಿ ಮಾಡೋಕ್ಕೆ ಹೋದ್ಲು. ನೋಡಿ, ಎಲ್ಲ ಕಿತ್ತಿರ ಹಣ್ಣೆಲ್ಲ ಇಲ್ಲಿ ಇಟ್ಟಿದ್ದಾಳೆ. ಆರ್ಗ್ಯಾನಿಕ್ ಫ್ರೂಟ್ಸು. ಅವ್ರದ್ದೇ ತೋಟದಲ್ಲಿ ಬಿಟ್ಟಿರೋ ಹೂವು ಇದು. ಅಕ್ಕ ತಿಂಡಿ ಮಾಡೋಷ್ಟರಲ್ಲಿ ನಾನು ಪೂಜೆ ಮಾಡೋಣ ಅಂತ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಮುಗಿಸ್ದೆ. ಪೂಜೆ ಮುಗಿಸಿ ಕಿಚನ್ಗೆ ಹೋದೆ. ಮನೋಗ್ನ ಪನ್ನೀರ್ ಸಬ್ಜಿ ಮತ್ತು ಅಕ್ಕ ಅದನ್ನೇ ಮಾಡ್ತಾ ಇದ್ದಾಳೆ. ಸೊ ನಾನು ಅಲ್ಲೇ ಕೂತ್ಕೊಂಡೆ. ಇಬ್ಬರು ಮಾತಾಡೋಕ್ಕೆ ಶುರು ಮಾಡಿದ್ವಿ. ನಾನು ಅಕ್ಕ ತುಂಬ ಮಾತಾಡ್ತೀವಿ. ನಾನು ಆಗಲೇ ಹೇಳ್ದಂಗೆ ನನಗೆ ಅಕ್ಕನಿಗೆ 6 ಇಯರ್ಸ್ ಗ್ಯಾಪು. ಅಕ್ಕನ ಮದುವೆ ಆದಾಗ ನಾನು 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಅಷ್ಟೇ. ಹಾಗಾಗಿ ನನ್ನ ಅಕ್ಕ ಭಾವ ಮಗಳ ಥರ ಸಾಕಿದ್ರು. ಹಾಗಾಗಿ ನನಗೆ ಅಕ್ಕ ಭಾವನ ಜೊತೆ ತುಂಬ ಅಟ್ಯಾಚ್ಮೆಂಟು ಮೊದಲಿಂದನೂ. ಏನೇ ಇದ್ದರೂ ನಾನು ಅವರಿಬ್ಬರ ಜೊತೆ ಶೇರ್ ಮಾಡ್ಕೊತೀನಿ. ಅವಳು ಅಷ್ಟೇ, ಅಕ್ಕ ಏನೇ ಇದ್ದರೂ ನನ್ನ ಜೊತೆ ಶೇರ್ ಮಾಡ್ಕೊತಾಳೆ. ಅಮ್ಮ ಮಕ್ಕಳು ಎಲ್ಲ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲಿ ತಿಂಡಿನೂ ರೆಡಿ ಆಯಿತು. ಅವ್ರಿಗೆಲ್ಲರಿಗೂ ತಿಂಡಿ ಕೊಟ್ಬಿಟ್ಟು ನಾನು ಅಕ್ಕ ತಿಂಡಿ ತೊಗೊಂಡು ಗಾರ್ಡನ್ ಏರಿಯಾಗೆ ಹೋದ್ವಿ. ಯಾರೂ ಡಿಸ್ಟರ್ಬ್ ಮಾಡೋದು ಬೇಡ, ನಾವು ಆರಾಮಾಗಿ ಮಾತಾಡೋಣ ಅಂತ. ಆದರೂ ಡಿಸ್ಟರ್ಬ್ ಮಾಡೋಕ್ಕೆ ಬಂದೇ ಬರ್ತಾರೆ.
ಅಕ್ಕನ ಮಗಳೂ ಬರ್ತಾಳೆ, ನನ್ನ ಮಗಳೂ ಬರ್ತಾಳೆ. ಮನೋಗ್ ನನಗೆ ನಮ್ಮಿಬ್ಬರು ಮಾತನ್ನ ಕೇಳಿಸ್ಕೊಳ್ಳೋದು ಅಂದರೆ ಅಷ್ಟು ಇಷ್ಟ. ಯಾವಾಗ ಮಾತಾಡೋಕ್ಕೆ ನಾವು ಕೂತ್ಕೊಂಡ್ರು ಅವಳು ನಮ್ಮ ಜೊತೆನೇ ಇರ್ತಾಳೆ. ಮನೋಜ್ಞ ಏಯ್ ಟಾಬಿಮಾ, ಏಯ್ ಮಳೆ ಬೇಡ, ಅಲ್ಲೇ ಇರು. ತಿಂಡಿ ತಿಂತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಎಲ್ಲರೂ ಹೋಗಿ ಸ್ವಲ್ಪ ಮಳೇಲಿ ನೆಂದ್ವಿ. ಚಳಿ ಆಗೋಯ್ತು. ಅದಕ್ಕೆ ಅಕ್ಕ ಎಲ್ಲರಿಗೂ ಬಿಸಿ ಬಿಸಿ ಟೀ ಮಾಡ್ಕೊಂಬಂದು ಕೊಟ್ಲು. ಟೀ ಕುಡಿತಾ ಹಾಗೆ ಮಧ್ಯಾಹ್ನ ಗಂಟ ಮಾತಾಡ್ತಾ ಕೂತ್ಕೊಂಡ್ವಿ. ಮಧ್ಯಾಹ್ನಕ್ಕೆ ಅಕ್ಕ ನನ್ನ ಫೇವ್ರೆಟ್ ಉದ್ದಿನ ಹಿಟ್ಟು ಮಾಡಿಕೊಟ್ಲು. ನಾನು ಯಾವಾಗ ಅವ್ರ ಮನೆಗೆ ಹೋದರೂ ಒನ್ ಟೈಮ್ ಇದನ್ನು ಮಾಡಿಸ್ಕೊಂಡು ತಿಂತೀನಿ. ಇದು ತುಂಬ ಒಳ್ಳೆಯದು. ನಿಮಗೆಲ್ಲ ಗೊತ್ತಿರ್ಬೋದು, ಹೆಣ್ಮಕ್ಳು ಮೆಚೂರ್ ಆದಾಗ ಈ ಉದ್ದಿನ ಹಿಟ್ಟು ಮಾಡಿಕೊಡ್ತಾರೆ. ಇದನ್ನು ಬೆಲ್ಲದಲ್ಲಿ ಮಾಡೋದು. ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಜೀವನ ಲಕ್ಷ್ಮಮ್ಮ ವಾರಕ್ಕೊಂದ್ಸಲ ಮಾಡ್ಕೊಟ್ರು. ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಪಾರ್ಟ್ 2 ಹೋಮ್ ಟೂರು ಮತ್ತು ನಾವೊಂದು ಆಶ್ರಮಕ್ಕೆ ಹೋಗಿದ್ವಿ. ಸೊ ಅದ್ರ ಬಗ್ಗೆ ನಿಮ್ಮ ಜೊತೆ ನೆಕ್ಸ್ಟ್ ಪಾರ್ಟ್ 2 ಶೇರ್ ಮಾಡ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಬಾಯ್. ಅದು ಒನ್ ಟೈಮ್ಗೆ ರಾತ್ರಿ ಮತ್ತೆ ನಾವು ತಿಂತೀವಿ. ಎರಡಕ್ಕೆ ಅನ್ನ ಸರಿ ಆಗುತ್ತಿಲ್ಲ, ಸ್ವಲ್ಪನೇ ಮಾಡ್ತೀವಿ.